स्वागत है आपका बी न्यूज नेशन में। मैं हूं आबिद हुसैन शेख। एमएलए बसवनगौड़ा पाटिल को सरहद पार करने का आग्रह, एमएलए के पद से बर्खास्त करने की मांग। बसवनगौड़ा ने अपने भाषण में मुसलमानों को निशाना बनाकर देश के संविधान का अपमान किया है। मतक्षेत्र के शासक होने की गरिमा पता नहीं है बसवनगौड़ा को। इतने उन्नत स्थान पर रहकर जिस नाम से अपने पद का प्रमाण वचन दिया था उसका अपमान किया है बसवनगौड़ा ने। एमएलए के पद पर रहने का कोई अधिकार नहीं। आज एक प्रेस मीट में कांग्रेस के पदाधिकारियों ने अपना आक्रोश व्यक्त करते हुए रमजान होने तक बीजापुर में शांति और भाईचारा कायम रखने के लिए बसवनगौड़ा पाटिल को सरहद पार करने का आग्रह किया। ಶಾಸಕರು ಮಾತಾಡ್ತಾ ಕೆಲವು ವಿಷಯಗಳನ್ನ ಈಗ ಸಾಮಾಜಿಕ ಜಾಲತಾಣಗಳಾಗಿರಬಹುದು ಮತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ನೋಡಿದ್ರೆ ಅವರು ಶಾಣ್ಯರು ಅಲ್ಲ, ಈ ಕಡೆ ಹುಚ್ಚರು ಅಲ್ಲ, ಹುಚ್ಚರು ಕಲ್ಲಿನ ತರ ವರ್ತನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ JDS ನಲ್ಲಿ ಇದ್ದಾಗ ಹೋಗಿ ನಮಾಜ್ ಮಾಡ್ತಾರೆ, ಬಿಜೆಪಿಯಲ್ಲಿ ಇದ್ದಾಗ ಬಿಜೆಪಿಯಿಂದ ಹೊರಗೆ ತೆಗೆದ ಬಿಜೆಪಿಯವ್ರಿಗೆ ಬೈತಾರೆ, ಬಿಜೆಪಿಯಲ್ಲಿ ಇದ್ಕೊಂಡು ಮುಸ್ಲಿಮ್ಸ್ರಿಗೆ ಬೈತಾರೆ. ಮುಸ್ಲಿಮ್ಸ್ರಿಗೆ ಬೈಯೋ ಸಂದರ್ಭದಲ್ಲಿ ಹೇಳ್ತಾರೆ ಮುಸ್ಲಿಮ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಮುಸ್ಲಿಮ್ ಹುಟ್ಟದವರು ಅಂತ ಹೇಳಿ. ಅಂದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತ, ನಿಮ್ಮಲ್ಲಿ ಇರ್ತಕ್ಕಂಥವ್ರು ಯಾರು? ನನ್ನ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಇದೇನಾ? ಅದರೊಂದಿಗೆ ನೀವು ಹಿಂದೂ ಪ್ರೇಮವನ್ನ ಬಹಳ 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 ಉತ್ಸಾಹ ಸ್ಥಿತಿಯಲ್ಲಿ ಮಾತಾಡ್ತೀರಿ. ಹಂಗಂದ್ರ ಹಿಂದೂಗಳಿಗೆ ಎಷ್ಟು ಜನರಿಗೆ ನೀವು ಉದ್ಯೋಗ ಕೊಟ್ಟಿದ್ದೀರಿ? ಇಲ್ಲಿ PhD MA ಮಾಡ್ಕೊಂಡು ಕೆಲಸ ಆಟೋ ಹೊಡಿತಾ ಇದ್ದಾರೆ ಹಿಂದೂ ಹುಡುಗರು. ಅವ್ರಿಗಾದ್ರೂ ನೀವು ಏನು ಹೆಲ್ಪ್ ಮಾಡಿದ್ದೀರಿ? ಎಷ್ಟು ಜನ ಹಿಂದೂಗಳಿಗಾದ್ರೂ ಹೆಲ್ಪ್ ಮಾಡಿದ್ದೀರಿ ನೀವು? ಕೇವಲ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಕೇವಲ ನಿಮ್ಮ ಬೇಳೆ ಬೇಯಿಸ್ಕೊಳಕ ಮತ್ತು ರಾಜಕೀಯಕ್ಕೋಸ್ಕರ ಹಿಂದೂ ಅಂತಕ್ಕಂಥ ಶಬ್ದವನ್ನು ಬಳಸಿಕೊಂಡು ಹಿಂದೂ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ನೀವು. ಅದಕ್ಕಾಗಿ ನಾ ಏನು ಹೇಳ್ತೀನಿ, ಮಾನ್ಯ ಶಾಸಕರೇ, ನೀವು ಶಾಸಕರ ತರ ವರ್ತನೆ ಮಾಡ್ರಿ. ನೀವು ಶಾಸಕರಾಗಿ ನಿಮ್ಮ ಶಾಸಕತ್ವ ಮತ್ತು ಜನಪ್ರತಿನಿಧಿಗಳಾಗಿದ್ದೀರಿ. ಜನಪ್ರತಿನಿಧಿಗಳು ಇಡೀ ನಗರದ ಎಲ್ಲ ಜನರಿಗೂ ಕೂಡ ನೀವು ಶಾಸಕರೇ, ಕೇವಲ ಒಂದು ಕೋಮಿಗೆ ಶಾಸಕರಲ್ಲ, ಒಂದು ವರ್ಗಕ್ಕೆ ಶಾಸಕರಲ್ಲ. ದಯವಿಟ್ಟು ನಾವು ಇದೇ ರೀತಿ ಏನಾದರೂ ಮುಂದುವರೆದರೆ ನಾವು ಮಾತ್ರ ಸುಮ್ಮನೆ ಇರೋಕ್ಕಾಗಲ್ಲ. ಎಷ್ಟು ದಿನ ಸಹಿಸ್ಕೊಂಡಿದ್ದೀವಿ ಶಾಸಕರೇ, ನಾವು ಕೂಡ ತಕ್ಕ ಉತ್ತರ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳೋಕೆ ಇಷ್ಟಪಡ್ತೇನೆ. ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮುಸ್ಲಿಮ್ಸ್ ನಕ್ವೀರ್ ಅಬ್ದುಲ್ಲಾ ಅವ್ರ ಕಡೆ ನೀವು ಹೋಗ್ತೀರಿ, ಅವ್ರು ಮುಸ್ಲಿಮ್ಸ್ ಅಲ್ವಾ? ಅವ್ರ ಮುಂದೆ ಕೈ ಕಟ್ಕೊಂಡು ನಿಂದಿರ್ತೀರಿ. ಅವ್ರು ಮುಸ್ಲಿಮ್ ಅಲ್ವಾ? ನಿಮಗೆ ಅವ್ರ ಮೇಲೆ ಕೈ ಕಟ್ಕೊಂಡು ನಿಂದಿರ್ಬೇಕಂತ ನಿಮಗೆ ಮುಸ್ಲಿಂ ಪ್ರಜ್ಞೆ ಬರೋದಿಲ್ಲ. ಅವಾಗೂ ಹೇಳ್ಬೇಕು, ಮುಸ್ಲಿಮರು ನಮ್ಮ ಪಕ್ಷದಲ್ಲಿ ಇರಬಾರ್ದು, ಹೊರಗೆ ಕಳಿಸ್ರಿ ಅಂತ ಹೇಳ್ಬೇಕಾಗಿತ್ತಲ್ಲ ನಿಮ್ಮ ನಾಯಕರಿಗೆ. ಯಾಕೆ ಹೇಳಲ್ಲ? ಕೇವಲ ಇಲ್ಲಿ ಮಾತ್ರ ನೀವು ಮಾತಾಡ್ತಾ ಇದ್ದೀರಿ, ಇಲ್ಲಿ ಮಾತ್ರ ಇಲ್ಲಿ ಮುಸ್ಲಿಮ್ಸ್ರಿಗೆ ನೀವು ವಿರೋಧ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು. ಇದು ಒಳ್ಳೇದಲ್ಲ. ಶಾಸಕರಾಗಿರ್ತಕ್ಕಂಥ ತಮಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನನ್ನ ಖಂಡನೆ. ಮತ್ತು ಇದೇ ರೀತಿ ಮುಂದುವರೆದರೆ ನಾವು ಮಾತ್ರ ಸುಮ್ಮಿರಕ್ಕಾಗಲ್ಲ, ತಕ್ಕ ಉತ್ತರ ಕೊಡ್ತೀವಿ ಅಂತಕ್ಕಂಥದ್ದು ನಾನು ಈ ಮೂಲಕ ಎಚ್ಚರಿಕೆ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಏನು ಕೇಳೋದ್ರಿ ಕೇಳ್ರಿ. 2 ಸಲ ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಈ ಯಾವಾಗೂ ಕೂಡ ನಮ್ಮ ಅವರೇ ಭಾಷಣದಲ್ಲಿ ಸಾಕಷ್ಟು ಲೋಕಸಭಾ ಸದಸ್ಯರಿಗೆ ಎಲ್ಲ ಜನ ಇವತ್ತು ವಿಶೇಷವಾಗಿ ಮುಸಲ್ಮಾನ್ ಸಮಾಜದವರು ಅವರು ಲೋಕಸಭಾ ಆರಿಸಲಿಕ್ಕೆ ಸಹಕಾರ ನೀಡಿದ್ದಾರೆ. ವಿಧಾನಸಭೆಯಲ್ಲಿ ಹೋದ ಇದ್ದಾಗೂ ಸಾಕಷ್ಟು ಮತ ಅವರಿಗೆ ಹಾಕಿ ಆರಿಸಿದ್ದಾರೆ. ಆದರೆ ಮೊನ್ನೆ ಇನ್ನೊಂದು ನಾನು ಅವ್ರು ಪ್ರಶ್ನೆ ಮಾಡ್ತೀನಿ, ನನಗೆ ಜನತಾದವರು ಬರೀ ನನಗೆ ಮುಸಲ್ಮಾನರು ಓಟ್ ಹಾಕಿಲ್ಲ ಅಂತೇಳಿ ಅವ್ರ ಬಗ್ಗೆ ಒಂದು ಗುರಿ ಇಟ್ಕೊಂಡು ಇರ್ತೀನಿ ಮಾತ್ರ ತಪ್ಪಾಗ್ತದೆ. ಅಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಅವರು ಅವ್ರ ಜೊತೆ ನಿಂತಾಗ, ಅವ್ರು BJP ನಿಂತಾಗ 29,000 ಓಟ್ ಪಟ್ಟಣ ಶೆಟ್ಟಿ ತಗೊಂಡಾರ. ಬಗ್ಗೆ ಆಕ್ಷೇಪಣೆ ಇಲ್ಲ. ಇವರು ಸಂವಿಧಾನಬದ್ಧವಾಗಿ ಚುನಾಯಿತರಾದ ಮೇಲೆ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಮುಸ್ಲಿಮರನ್ನ ಒಂದು ವಿಭಾಗವನ್ನು ಮಾಡಿ ಮುಸ್ಲಿಮರು ನಂತರ ಬರಬಾರ್ದು, ನನ್ನ ಆಫೀಸ್ ಹತ್ರ ಸುಳಿಯಬಾರ್ದು, ದಾಡಿಯವರು, ಟಪ್ಪಿಯವರು, ಬುರ್ಕಾದವರು ಅಂತೇಳಿ ಏನು ಹೇಳಿದ್ದಾರೆ, ಇದು ಸಂವಿಧಾನ ವಿರೋಧಿ ಆಗ್ತದೆ. ಅದಕ್ಕೆ ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಅವರು ಕೋಮು ಸೌಹಾರ್ದತೆಯನ್ನು ಕದಡಂತ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತೇನೆ. ಈ ರಂಜಾನ್ ಹಬ್ಬ ಆಗುವವರೆಗೆ ಅವರಿಗೆ ಬಿಜಾಪುರ ನಗರದಿಂದ ಗಡಿಪಾರು ಮಾಡಬೇಕು. ಅವರು ಯಾವ ಸಂದರ್ಭದಲ್ಲಿ ಏನಾಗ್ತದೋ ಹೇಳಕ್ ಬರಲಾರದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅವರು. ಅದರ ಜೊತೆನೆ ತಮ್ಮ ಮೂಲಕ ಮತ್ತು ನಾವು ವೈಯಕ್ತಿಕವಾಗಿ ಮನವಿಯನ್ನು ಸಲ್ಲಿಸ್ತೀವಿ ವಿಧಾನಸಭಾ ಅಧ್ಯಕ್ಷರಿಗೆ. ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಒಬ್ಬ ಶಾಸಕ ಅದರ ಪ್ರಕಾರ ನುಡಿಯದೇ ಇದ್ರೆ ಅವರನ್ನ ತಕ್ಷಣದಿಂದ ವಿಧಾನಸಭೆ ಸದಸ್ಯತ್ವದಿಂದ ಅಮಾನತು ಮಾಡಿ ಅದರ ಬಗ್ಗೆ ವಿಚಾರಣೆ ನಡೆಸಿ ತಮ್ಮ ಅಧಿಕಾರವನ್ನು ಚಲಾಯಿಸಿ ಅವರ ವಿಧಾನಸಭೆ ಸದಸ್ಯತ್ವವನ್ನು ರದ್ದು ಮಾಡಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಬದುಕಲು ಬಿಡು, ಇದು ಹಿಂದೂ ಧರ್ಮದ ತತ್ವ. ಧರ್ಮವನ್ನು ರಕ್ಷಿಸು, ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಅಂತ ಹಿಂದೂ ಧರ್ಮ ಹೇಳ್ತದೆ. ಇದು ತತ್ವ. ಧರ್ಮ ರಕ್ಷಿಸುವುದಂದ್ರೆ
ದಂಗೆ ಮಾಡಿ ಹೊಡೆದಾಟ ಮಾಡಿ ಪ್ರಾಣ ತಗೊಂಡು ರಕ್ಷಿಸಲ್ಲ. ಮಾನವನಾಗಿ ಬಾಳಿ ಇನ್ನೊಬ್ಬನಿಗೆ ಬಾಳಲು ಬಿಡುವುದು ಧರ್ಮ. ಇದು 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 ಗೊತ್ತೇ ಇಲ್ಲ ಬಸನಗೌಡರಿಗೆ. ಅದಕ್ಕೆ ನಮಗೆ ಬಹಳ ವಿಷಾದ ಅನಿಸ್ತದ. ಇಂಥ ಒಬ್ಬ ದಡ್ಡ ಮನುಷ್ಯ MLA ಆಗ್ಯಾರ. ನಮ್ಮ ನಗರದ ದುರ್ದೈವ ಅಂತ ಹೇಳಿ ನಾ ಹೇಳ್ಬೇಕಾದ ಸಂದರ್ಭ. ಮಾತುಗಳನ್ನು ಪ್ರೆಸ್ ಮುಂದೆ ಹೇಳಬಾರ್ದಂತೇಳಿ ನಾವೆಲ್ಲರೂ ಬಿಜಾಪುರದ ಜನತೆ ಪರವಾಗಿ, ಬರೀ ಮುಸ್ಲಿಂ ಮುಖಂಡರ ಹಿಂಗೇನಿಲ್ಲ, ಇಲ್ಲಿ ಬಿಜಾಪುರ ಒಂದು ಹಿಂದೂ ಮುಸಲ್ಮಾನ್ ಐಕ್ಯತೆಯ ಒಂದು ಸಂಕೇತ. ನಮ್ಮಲ್ಲಿ ದಲಿತರಿದ್ದಾರೆ, ಎಲ್ಲರಿದ್ದಾರೆ. ಸುಫಿ ಸಂತರದ ಇದು ನಾಡು. ಇಲ್ಲವರು ಇದರಿಂದ ಅಲ್ಪಸಂಖ್ಯಾತರ ಸ್ವಲ್ಪ ಅವ್ರ ಮಾತುಗಳಿಂದ ಎಲ್ಲೋ ಒಂದು ಆತಂಕಕ್ಕೆ ಒಳಪಟ್ಟಾರೆ. बट अल्पसंख्यातर ಇದಕ್ಕೆ आतंक। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।